ಈ ರೇಣುಕಾ ಸ್ವಾಮಿ ಕೂಡ ಸೈಕಲೋ ಮೊಪೆಡೋ ಅದಿಟ್ಕೊಂಡು ಸೆಟ್ಲಾಗೋದು ಬಿಟ್ಬಿಟ್ಟು ಬುಲೆಟ್ಟೇ ಬೇಕು ಅಂದರೆ ಹೆಂಗೆ? ಇವನು ತನ್ನ ಕ್ಷೇತ್ರ ಮಹಾತ್ಮೆಯನ್ನು ಅವಳಿಗೆ ಹೇಳಿದ್ದಾನೆ. ಅವಳು ಕೂಡ ಇವನ ಕ್ಷೇತ್ರ ದರ್ಶನ ಮಾಡಿದ್ದಾಳೆ. ಇಷ್ಟ ಆಗಿರೋದು ಇಬ್ಬರು ಕೂಡ ಮಾತಾಡ್ಕೊಂಡಿದ್ದಾರೆ. ಇನ್ನು ರೇಣುಕಾ ಸ್ವಾಮಿಯನ್ನು ಭೀಕರವಾಗಿ ಹತ್ಯೆ ಮಾಡಿದ್ದ ಡಿ ಗ್ಯಾಂಗ್ನ ಕ್ರೌರ್ಯ ಖಾಕಿ ತನಿಖೆ ವೇಳೆ ಬಟಾ ಬಯಲಾಗಿದೆ. ಪವಿತ್ರ ಮೊಬೈಲ್ನಲ್ಲಿ ದರ್ಶನ್ ಹೆಸರು ಏನಿತ್ತು? ಪವಿತ್ರ ಗೌಡ ಮೊಬೈಲ್ ನೋಡೋಣ. ಬೆನ್ನತ್ತಿರುವ ಪೊಲೀಸರು ಇಡೀ ಡಿ ಗ್ಯಾಂಗ್ ಕ್ರೌರ್ಯ ರಿವೀಲ್ ಮಾಡಿದ್ದಾರೆ. ಲಿಪ್ಸ್ಟಿಕ್ ರಾಣಿ ಪವಿತ್ರ ಗೌಡ ಮೊಬೈಲ್ ಅನ್ನ ಪೊಲೀಸರು ರಿಟ್ರೀವ್ ಮಾಡಿದ್ದಾರೆ. ರಿಟ್ರೀವ್ ವೇಳೆ ಏನೆಲ್ಲ ಮಾಹಿತಿ ರಿವೀಲ್ ಆಗಿದೆ ಅನ್ನೋದನ್ನ ನೋಡೋದಾದ್ರೆ, ಲಿಪ್ಸ್ಟಿಕ್ ರಾಣಿ ಮೊಬೈಲ್ ರಹಸ್ಯ, ಪೊರ್ಕಿ ನಂಬರ್ನ 300D ಎಂದು ಸೇವ್ ಮಾಡಿದ್ದ ಪವಿತ್ರ, ಐಫೋನ್ 14 ಪ್ರೋ ಮ್ಯಾಕ್ಸ್ ಬಳಸ್ತಿದ್ದ ಲಿಪ್ಸ್ಟಿಕ್ ರಾಣಿ, ಜೂನ್ 8ರಿಂದ 10ರವರೆಗೆ ದಾಸನ ಜೊತೆ ಸಂಭಾಷಣೆ, ಕಾಲ್ ಮತ್ತು ವಾಟ್ಸ್ಆಪ್ ಮೆಸೇಜ್ ಮೂಲಕ ಟಾಕಿಂಗ್, ಜೂನ್ 8, 9, 10ರ ವಾಟ್ಸ್ಆಪ್ ಚಾಟ್ಸ್ ಡಿಲೀಟ್, ಜೂನ್ 5ರಂದು ರೇಣುಕಾ ಸ್ವಾಮಿ ಮೆಸೇಜ್, ಇನ್ಸ್ಟಾದಲ್ಲಿ ಪವಿತ್ರ ಗೌಡಗೆ ಮೆಸೇಜ್ ಮಾಡಿದ್ದ, ಈ ಮೆಸೇಜ್ನ ಸ್ಕ್ರೀನ್ ಶಾಟ್ ತೆಗೆದಿದ್ದ ಪವಿತ್ರ, ಸ್ಕ್ರೀನ್ ಶಾಟ್ನ A3 ಪವನ್ಗೆ ಕಳಿಸಿದ್ದ ಪವಿತ್ರ, ನಂದೀಶ್ ಧನ್ರಾಜ್ ಜೊತೆಗೂ ಪವಿತ್ರ ಕಾಂಟ್ಯಾಕ್ಟ್, ಇವರಿಬ್ಬರ ಜೊತೆ ಕಾಲ್ ಲಾಗ್ ಸಹ ಡಿಲೀಟ್, ವಾಟ್ಸ್ಆಪ್ ಚಾಟಿಂಗ್ಗಳು ಡಿಲೀಟ್, A14 ಪ್ರದೋಷ್ ಜೊತೆ 3 ಬಾರಿ ಚಾಟ್, ಸ್ನೇಹಿತೆ ಸಮತಾ ಜೊತೆಗೂ ಪವಿತ್ರ ಗೌಡ ಸಂಪರ್ಕ, ಸ್ಯಾಮ್ ಹೆಸರಲ್ಲಿ ಸಮತಾ ನಂಬರ್ ಸೇವ್. ಪವಿತ್ರ ಗೌಡ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿ. ಈ ಕೇಸ್ ಕಿಂಗ್ ಪಿನ್ ಪವಿತ್ರ ಗೌಡ ಮೊಬೈಲ್ನಲ್ಲಿದ್ದ ಕಂಪ್ಲೀಟ್ ಮಾಹಿತಿನ ಪೊಲೀಸರು ಕಲೆ ಹಾಕಿದ್ದಾರೆ. ಮೊಬೈಲ್ನಲ್ಲಿ ಸಿಕ್ಕಿದ್ದೇನು? ಪವಿತ್ರ ಮೊಬೈಲ್ನಲ್ಲಿ ಸೇವ್ ಆಗಿದ್ದ 65 ಫೋಟೋಸ್, ಇದರಲ್ಲಿ ಇನ್ಸ್ಟಾ ಮೆಸೇಜ್ಗಳ 17 ಸ್ಕ್ರೀನ್ ಶಾಟ್ಗಳು. ಗೌತಮ್ KS ಎಂದು ಇನ್ಸ್ಟಾ ಖಾತೆ ತೆರೆದಿದ್ದ ರೇಣುಕಾ, ಇದೇ ಅಕೌಂಟ್ನಿಂದ ಪವಿತ್ರ ಜೊತೆ ಚಾಟಿಂಗ್. ರೇಣುಕಾ ಚಾಟ್ನ 17 ಸ್ಕ್ರೀನ್ ಶಾಟ್ ತೆಗೆದಿದ್ದ ಪವಿತ್ರ, ಇದರ ಜೊತೆಗೆ DL ಸೇರಿದಂತೆ ಹಲವು ದಾಖಲೆಗಳು. ದರ್ಶನ್ ಮತ್ತು ಪವಿತ್ರ ಗೌಡ ಜೊತೆಗಿರುವ ಫೋಟೋಗಳು, ಆಪ್ತ ಸ್ನೇಹಿತೆ ಸಮತಾ ಜೊತೆಗಿರುವ ಫೋಟೋಗಳು ಪತ್ತೆ. ಲಿಪ್ಸ್ಟಿಕ್ ರಾಣಿ ಅಶ್ಲೀಲವಾಗಿ ಪ್ರಕರಣದ A2 ಆರೋಪಿ ದರ್ಶನ್ ಮೊಬೈಲ್ ಅನ್ನು ಸಹ ಪೊಲೀಸರು ರಿಟ್ರೀವ್ ಮಾಡಿದ್ದಾರೆ. ಪೊರ್ಕಿ ಮೊಬೈಲ್ನಲ್ಲೇನಿದೆ? ಐಫೋನ್ 15 ಪ್ರೋ ಮೊಬೈಲ್ ಬಳಸ್ತಿದ್ದ ದರ್ಶನ್, ಪವಿ ಅಂಡ್ ಪವಿಲಿ ಹೆಸರಲ್ಲಿ ಪವಿತ್ರ ನಂಬರ್ ಸೇವ್. ಜೂನ್ 9ರಂದು ಪವಿತ್ರ ಜೊತೆ ಚಾಟಿಂಗ್, ಡಾಟಾ ರಿಟ್ರೀವ್ ವೇಳೆ 3 ಚಾಟ್ ಲಾಗ್ಗಳು ಪತ್ತೆ. ಜೂನ್ 9ರಂದು ಪವನ್ ಜೊತೆಗೆ 2 ವಾಟ್ಸ್ಆಪ್ ಕಾಲ್, ಇದರಲ್ಲಿ 1 ಕಾಲ್ ಡಿಲೀಟ್ ಮಾಡಿದ್ದ ದರ್ಶನ್. ಜೂನ್ 9ರಂದು ವಿನಯ್ ಜೊತೆಗೂ ಚಾಟಿಂಗ್, ಈ ಚಾಟ್ ಡೀಟೇಲ್ಸ್ ಡಿಲೀಟ್ ಮಾಡಿದ್ದ ದಾಸ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ದಿನದಿಂದ ದಿನಕ್ಕೆ ತಿರುವು ಪಡೆದುಕೊಳ್ಳುತ್ತಿದೆ. ರೇಣುಕಾ ಬದುಕಿದ್ದಾಗಲೇ ನರಕ ತೋರಿಸಿ ಕೊಲೆ ಮಾಡಿರುವ ದರ್ಶನ್ ಮತ್ತು ಗ್ಯಾಂಗ್ಗೆ ಭೂಲೋಕದಲ್ಲಿ ಎಂಥ ಕಠಿಣ ಶಿಕ್ಷೆ ಪ್ರಾಪ್ತಿಯಾಗುತ್ತೆ ಕಾದು ನೋಡಬೇಕಿದೆ. ಸುನೀಲ್ ಧರ್ಮಸ್ಥಳ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಈ ರೇಣುಕಾ ಸ್ವಾಮಿ ಕೂಡ ಸೈಕಲೋ ಮೊಪೆಡೋ ಅದಿಟ್ಕೊಂಡು ಸೆಟ್ಲಾಗೋದು ಬಿಟ್ಬಿಟ್ಟು ಬುಲೆಟ್ಟೇ ಬೇಕು ಅಂದರೆ ಹೆಂಗೆ? ಇವನು ತನ್ನ ಕ್ಷೇತ್ರ ಮಹಾತ್ಮೆಯನ್ನು ಅವಳಿಗೆ ಹೇಳಿದ್ದಾನೆ. ಅವಳು ಕೂಡ ಇವನ ಕ್ಷೇತ್ರ ದರ್ಶನ ಮಾಡಿದ್ದಾಳೆ. ಇಷ್ಟ ಆಗಿರೋದು ಇಬ್ಬರು ಕೂಡ ಮಾತಾಡ್ಕೊಂಡಿದ್ದಾರೆ. ಇನ್ನು ರೇಣುಕಾ ಸ್ವಾಮಿಯನ್ನು ಭೀಕರವಾಗಿ ಹತ್ಯೆ ಮಾಡಿದ್ದ ಡಿ ಗ್ಯಾಂಗ್ನ ಕ್ರೌರ್ಯ ಖಾಕಿ ತನಿಖೆ ವೇಳೆ ಬಟಾ ಬಯಲಾಗಿದೆ. ಪವಿತ್ರ ಮೊಬೈಲ್ನಲ್ಲಿ ದರ್ಶನ್ ಹೆಸರು ಏನಿತ್ತು? ಪವಿತ್ರ ಗೌಡ ಮೊಬೈಲ್ ನೋಡೋಣ. ಬೆನ್ನತ್ತಿರುವ ಪೊಲೀಸರು ಇಡೀ ಡಿ ಗ್ಯಾಂಗ್ ಕ್ರೌರ್ಯ ರಿವೀಲ್ ಮಾಡಿದ್ದಾರೆ. ಲಿಪ್ಸ್ಟಿಕ್ ರಾಣಿ ಪವಿತ್ರ ಗೌಡ ಮೊಬೈಲ್ ಅನ್ನ ಪೊಲೀಸರು ರಿಟ್ರೀವ್ ಮಾಡಿದ್ದಾರೆ. ರಿಟ್ರೀವ್ ವೇಳೆ ಏನೆಲ್ಲ ಮಾಹಿತಿ ರಿವೀಲ್ ಆಗಿದೆ ಅನ್ನೋದನ್ನ ನೋಡೋದಾದ್ರೆ, ಲಿಪ್ಸ್ಟಿಕ್ ರಾಣಿ ಮೊಬೈಲ್ ರಹಸ್ಯ, ಪೊರ್ಕಿ ನಂಬರ್ನ 300D ಎಂದು ಸೇವ್ ಮಾಡಿದ್ದ ಪವಿತ್ರ, ಐಫೋನ್ 14 ಪ್ರೋ ಮ್ಯಾಕ್ಸ್ ಬಳಸ್ತಿದ್ದ ಲಿಪ್ಸ್ಟಿಕ್ ರಾಣಿ, ಜೂನ್ 8ರಿಂದ 10ರವರೆಗೆ ದಾಸನ ಜೊತೆ ಸಂಭಾಷಣೆ, ಕಾಲ್ ಮತ್ತು ವಾಟ್ಸ್ಆಪ್ ಮೆಸೇಜ್ ಮೂಲಕ ಟಾಕಿಂಗ್, ಜೂನ್ 8, 9, 10ರ ವಾಟ್ಸ್ಆಪ್ ಚಾಟ್ಸ್ ಡಿಲೀಟ್, ಜೂನ್ 5ರಂದು ರೇಣುಕಾ ಸ್ವಾಮಿ ಮೆಸೇಜ್, ಇನ್ಸ್ಟಾದಲ್ಲಿ ಪವಿತ್ರ ಗೌಡಗೆ ಮೆಸೇಜ್ ಮಾಡಿದ್ದ, ಈ ಮೆಸೇಜ್ನ ಸ್ಕ್ರೀನ್ ಶಾಟ್ ತೆಗೆದಿದ್ದ ಪವಿತ್ರ, ಸ್ಕ್ರೀನ್ ಶಾಟ್ನ A3 ಪವನ್ಗೆ ಕಳಿಸಿದ್ದ ಪವಿತ್ರ, ನಂದೀಶ್ ಧನ್ರಾಜ್ ಜೊತೆಗೂ ಪವಿತ್ರ ಕಾಂಟ್ಯಾಕ್ಟ್,
ಇವರಿಬ್ಬರ ಜೊತೆ ಕಾಲ್ ಲಾಗ್ ಸಹ ಡಿಲೇಟ್, ವಾಟ್ಸಪ್ ಚಾಟಿಂಗ್ಗಳು ಡಿಲೀಟ್. A14 ಪ್ರದೋಷ್ ಜೊತೆ 3 ಬಾರಿ ಚಾಟ್. ಸ್ನೇಹಿತೆ ಸಮತಾ ಜೊತೆಗೂ ಪವಿತ್ರ ಗೌಡ ಸಂಪರ್ಕ. ಸ್ಯಾಮ್ ಹೆಸರಲ್ಲಿ ಸಮತಾ ನಂಬರ್ ಸೇವ್. ಪವಿತ್ರ ಗೌಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿ. ಈ ಕೇಸ್ ಕಿಂಗ್ ಪಿನ್ ಪವಿತ್ರ ಗೌಡ ಮೊಬೈಲ್ನಲ್ಲಿದ್ದ ಕಂಪ್ಲೀಟ್ ಮಾಹಿತಿನ ಪೊಲೀಸರು ಕಲೆ ಹಾಕಿದ್ದಾರೆ. ಮೊಬೈಲ್ನಲ್ಲಿ ಸಿಕ್ಕಿದ್ದೇನು? ಪವಿತ್ರ ಮೊಬೈಲ್ನಲ್ಲಿ ಸೇವ್ ಆಗಿದ್ದ 65 ಫೋಟೋಸ್. ಇದರಲ್ಲಿ ಇನ್ಸ್ಟಾ ಮೆಸೇಜ್ಗಳ 17 ಸ್ಕ್ರೀನ್ಶಾಟ್ಗಳು. ಗೌತಮ್ KS ಎಂದು ಇನ್ಸ್ಟಾ ಖಾತೆ ತೆರೆದಿದ್ದ ರೇಣುಕಾ. ಇದೇ ಅಕೌಂಟ್ನಿಂದ ಪವಿತ್ರ ಜೊತೆ ಚಾಟಿಂಗ್. ರೇಣುಕಾ ಚಾಟ್ನ 17 ಸ್ಕ್ರೀನ್ಶಾಟ್ ತೆಗೆದಿದ್ದ ಪವಿತ್ರ. ಇದರ ಜೊತೆಗೆ DL ಸೇರಿದಂತೆ ಹಲವು ದಾಖಲೆಗಳು. ದರ್ಶನ್ ಮತ್ತು ಪವಿತ್ರ ಗೌಡ ಜೊತೆಗಿರುವ ಫೋಟೋಗಳು. ಆಪ್ತ ಸ್ನೇಹಿತೆ ಸಮತಾ ಜೊತೆಗಿರುವ ಫೋಟೋಗಳು ಪತ್ತೆ. ಲಿಪ್ಸ್ಟಿಕ್ ರಾಣಿ ಅಶ್ಲೀಲವಾಗಿ. ಪ್ರಕರಣದ A2 ಆರೋಪಿ ದರ್ಶನ್ ಮೊಬೈಲ್ ಅನ್ನು ಸಹ ಪೊಲೀಸರು ರಿಟ್ರೀವ್ ಮಾಡಿದ್ದಾರೆ. ಪೊರ್ಕಿ ಮೊಬೈಲ್ನಲ್ಲೇನಿದೆ? iPhone 15 Pro ಮೊಬೈಲ್ ಬಳಸ್ತಿದ್ದ ದರ್ಶನ್. ಪವಿ ಅಂಡ್ ಪವಿಲಿ ಹೆಸರಲ್ಲಿ ಪವಿತ್ರ ನಂಬರ್ ಸೇವ್. ಜೂನ್ 9ರಂದು ಪವಿತ್ರ ಜೊತೆ ಚಾಟಿಂಗ್. ಡಾಟಾ ರಿಟ್ರೀವ್ ವೇಳೆ 3 ಚಾಟ್ ಲಾಗ್ಗಳು ಪತ್ತೆ. ಜೂನ್ 9ರಂದು ಪವನ್ ಜೊತೆಗೆ 2 ವಾಟ್ಸಪ್ ಕಾಲ್. ಇದರಲ್ಲಿ 1 ಕಾಲ್ ಡಿಲೀಟ್ ಮಾಡಿದ್ದ ದರ್ಶನ್. ಜೂನ್ 9ರಂದು ವಿನಯ್ ಜೊತೆಗೂ ಚಾಟಿಂಗ್. ಈ ಚಾಟ್ ಡೀಟೇಲ್ಸ್ ಡಿಲೀಟ್ ಮಾಡಿದ್ದ ದಾಸ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ದಿನದಿಂದ ದಿನಕ್ಕೆ ತಿರುವು ಪಡೆದುಕೊಳ್ಳುತ್ತಿದೆ. ರೇಣುಕಾ ಬದುಕಿದ್ದಾಗಲೇ ನರಕ ತೋರಿಸಿ ಕೊಲೆ ಮಾಡಿರುವ ದರ್ಶನ್ ಮತ್ತು ಗ್ಯಾಂಗ್ಗೆ ಭೂಲೋಕದಲ್ಲಿ ಎಂಥ ಕಠಿಣ ಶಿಕ್ಷೆ ಪ್ರಾಪ್ತಿಯಾಗುತ್ತೆ ಕಾದು ನೋಡಬೇಕಿದೆ. ಸುನೀಲ್ ಧರ್ಮಸ್ಥಳ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಈ ರೇಣುಕಾಸ್ವಾಮಿ ಕೂಡ ಸೈಕಲೋ ಮೊಪೆಡೋ ಅದಿಟ್ಕೊಂಡು ಸೆಟ್ಲ್ ಆಗೋದು ಬಿಟ್ಬಿಟ್ಟು ಬುಲೆಟ್ಟೇ ಬೇಕು ಅಂದ್ರೆ ಹೆಂಗೆ? ಇವನು ತನ್ನ ಕ್ಷೇತ್ರ ಮಹಾತ್ಮೆಯನ್ನು ಅವಳಿಗೆ ಹೇಳಿದ್ದಾನೆ. ಅವಳು ಕೂಡ ಇವನ ಕ್ಷೇತ್ರ ದರ್ಶನ ಮಾಡಿದ್ದಾಳೆ. ಇಷ್ಟ ಆಗಿರೋದು. ಇಬ್ಬರು ಕೂಡ ಮಾತಾಡ್ಕೊಂಡಿದ್ದಾರೆ. ಇನ್ನು ರೇಣುಕಾಸ್ವಾಮಿಯನ್ನು ಭೀಕರವಾಗಿ ಹತ್ಯೆ ಮಾಡಿದ್ದ ಡಿ ಗ್ಯಾಂಗ್ನ ಕ್ರೌರ್ಯ ಖಾಕಿ ತನಿಖೆ ವೇಳೆ ಬಟಾ ಬಯಲಾಗಿದೆ. ಪವಿತ್ರ ಮೊಬೈಲ್ನಲ್ಲಿ ದರ್ಶನ್ ಹೆಸರು ಏನಿತ್ತು? ಪವಿತ್ರ ಗೌಡ ಮೊಬೈಲ್ ನೋಡೋಣ. ಬೆನ್ನತ್ತಿರುವ ಪೊಲೀಸರು ಇಡೀ ಡಿ ಗ್ಯಾಂಗ್ ಕ್ರೌರ್ಯ ರಿವೀಲ್ ಮಾಡಿದ್ದಾರೆ. ಲಿಪ್ಸ್ಟಿಕ್ ರಾಣಿ ಪವಿತ್ರ ಗೌಡ ಮೊಬೈಲ್ ಅನ್ನ ಪೊಲೀಸರು ರಿಟ್ರೀವ್ ಮಾಡಿದ್ದಾರೆ. ರಿಟ್ರೀವ್ ವೇಳೆ ಏನೆಲ್ಲ ಮಾಹಿತಿ ರಿವೀಲ್ ಆಗಿದೆ ಅನ್ನೋದನ್ನ ನೋಡೋದಾದ್ರೆ, ಲಿಪ್ಸ್ಟಿಕ್ ರಾಣಿ ಮೊಬೈಲ್ ರಹಸ್ಯ. ಪೊರ್ಕಿ ನಂಬರ್ನ 300D ಎಂದು ಸೇವ್ ಮಾಡಿದ್ದ ಪವಿತ್ರ. iPhone 14 Pro Max ಬಳಸ್ತಿದ್ದ ಲಿಪ್ಸ್ಟಿಕ್ ರಾಣಿ. ಜೂನ್ 8ರಿಂದ 10ರವರೆಗೆ ದಾಸನ ಜೊತೆ ಸಂಭಾಷಣೆ. ಕಾಲ್ ಮತ್ತು ವಾಟ್ಸಪ್ ಮೆಸೇಜ್ ಮೂಲಕ ಟಾಕಿಂಗ್. ಜೂನ್ 8, 9, 10ರ ವಾಟ್ಸಪ್ ಚಾಟ್ಸ್ ಡಿಲೀಟ್. ಜೂನ್ 5ರಂದು ರೇಣುಕಾಸ್ವಾಮಿ ಮೆಸೇಜ್. ಇನ್ಸ್ಟಾದಲ್ಲಿ ಪವಿತ್ರ ಗೌಡಗೆ ಮೆಸೇಜ್ ಮಾಡಿದ್ದ. ಈ ಮೆಸೇಜ್ನ ಸ್ಕ್ರೀನ್ಶಾಟ್ ತೆಗೆದಿದ್ದ ಪವಿತ್ರ. ಸ್ಕ್ರೀನ್ಶಾಟ್ನ A3 ಪವನ್ಗೆ ಕಳಿಸಿದ್ದ ಪವಿತ್ರ. ನಂದೀಶ್, ಧನ್ರಾಜ್ ಜೊತೆಗೂ ಪವಿತ್ರ ಕಾಂಟ್ಯಾಕ್ಟ್. ಇವರಿಬ್ಬರ ಜೊತೆ ಕಾಲ್ ಲಾಗ್ ಸಹ ಡಿಲೇಟ್, ವಾಟ್ಸಪ್ ಚಾಟಿಂಗ್ಗಳು ಡಿಲೀಟ್. A14 ಪ್ರದೋಷ್ ಜೊತೆ 3 ಬಾರಿ ಚಾಟ್. ಸ್ನೇಹಿತೆ ಸಮತಾ ಜೊತೆಗೂ ಪವಿತ್ರ ಗೌಡ ಸಂಪರ್ಕ. ಸ್ಯಾಮ್ ಹೆಸರಲ್ಲಿ ಸಮತಾ ನಂಬರ್ ಸೇವ್. ಪವಿತ್ರ ಗೌಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿ. ಈ ಕೇಸ್ ಕಿಂಗ್ ಪಿನ್ ಪವಿತ್ರ ಗೌಡ ಮೊಬೈಲ್ನಲ್ಲಿದ್ದ ಕಂಪ್ಲೀಟ್ ಮಾಹಿತಿನ ಪೊಲೀಸರು ಕಲೆ ಹಾಕಿದ್ದಾರೆ. ಮೊಬೈಲ್ನಲ್ಲಿ ಸಿಕ್ಕಿದ್ದೇನು? ಪವಿತ್ರ ಮೊಬೈಲ್ನಲ್ಲಿ ಸೇವ್ ಆಗಿದ್ದ 65 ಫೋಟೋಸ್. ಇದರಲ್ಲಿ